ಸರ್, ಈಗ ರಾಜ್ಯದಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ? ರಾಜ್ಯದಾಗೆ ಬೆಳವಣಿಗೆ ನಡೀತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಈ ಬೆಳವಣಿಗೆಗಳೆಲ್ಲ ಮಾಧ್ಯಮದವರೇ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ ಯಾವ ಥರ ಹೇಳ್ತಾರೋ ಅದು ಕೇಳ್ತೀನಿ ಅಂತ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಆದರೂ ಕೂಡ ಇವತ್ತಾಗೋಯ್ತು, ಇದಾಗಿತ್ತು, ಗೌರ್ಮೆಂಟ್ ಬಿದ್ದೋಗ್ತದೆ, ಏನೇನು ಇಲ್ಲದೇ ಇರೋದೆಲ್ಲ ಸುದ್ದಿಗಳು ಬಿ ಜೆ ಪಿಯವ್ರು ಕೊಮ್ಮಕ್ಕಿಂತ ಮಾಡ್ತಾಯಿದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದೆಲ್ಲ ಸುಳ್ಳು. ಪತ್ರಿಕೆನಾಗೆ ಆಗಲಿ ಮೀಡಿಯಮ್ ಬರೋದೆಲ್ಲ ಸುಳ್ಳು. ಹೈಕಮಾಂಡ್ ಅವರು ಹೇಳಿದರೆ ಕಾಂಗ್ರೆಸ್ ಪಕ್ಷ ಒಂದಾಗಿದೆ, ಗಟ್ಟಿಯಾಗಿದೆ. ಡಿ ಕೆ ಶಿವಕುಮಾರು ಆಮೇಲೆ ಸಿದ್ದರಾಮಯ್ಯ ಕೂಡ ಏನೂ ಭಿನ್ನಾಭಿಪ್ರಾಯ ಇಲ್ಲ. ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂಗೆ ಸಿದ್ದರಾಮಯ್ಯ ಪದೇ ಪದೇ ಉಚ್ಚಾರಣೆ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಉಚ್ಚಾರಣೆ ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೋ ಆ ಥರ ನಾವು ಒಬಿಡಿಯೆಂಟ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಪಕ್ಷದಾಗ ಯಾವುದೂ ಗೊಂದಲ ಇಲ್ಲ. ಸರ್, ಈಗ ನಿಮ್ಮ ಪ್ರಕಾರ ಈಗ ನಾಯಕತ್ವ ಬದಲಾವಣೆ ವಿಚಾರದಾಗ ನೋಡಿದಾಗ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬೇಕು ಅನಿಸುತ್ತಾ, ಹೆಂಗೇನು ಸರ್? ಸಿದ್ದರಾಮಯ್ಯ ಬಿಟ್ಕೊಡದೇ ಇರೋದು ಪ್ರಶ್ನೆನೇ ಇಲ್ಲ. ಅವ್ರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಬಿಟ್ಕೊಡದೇ ಇರೋದು ಪ್ರಶ್ನೆ ಬರೋಲ್ಲ. ಈಗ ಹೈಕಮಾಂಡ್ ಅವ್ರು ಹೇಳಿದರೆ ಬಿಟ್ಕೊಡು ಅಂತಂದರೆ ಬಿಟ್ಕೊಡ್ತಾರೆ. ಹೈಕಮಾಂಡ್ ಇದು ಸುಪೀರಿಯರ್ ಇನ್ ಕಾಂಗ್ರೆಸ್ ಪಾರ್ಟಿ, ಆ ಥರ ಮಾಡ್ತಾರೆ ಅಷ್ಟೇ.